ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋಣ. ಇಮ್ಯಾಜಿನ್ ಮಾಡಿ, ನೀವು ಒಂದು ಲಾಂಗ್ ಟ್ರಿಪ್ ಹೊರಟಿದ್ದೀರಾ. ಅದು ನಿಮಗೆ ಹೊಸ ಜಾಗ, ಆ ಜಾಗಕ್ಕೆ ದಾರಿ ಗೊತ್ತಿಲ್ಲ, ಹಾಗೆ ದಾರಿ ಗೊತ್ತಿರೋರು ಸಹ ನಿಮ್ಮ ಜೊತೆ ಇಲ್ಲ. ಗೂಗಲ್ ಮ್ಯಾಪ್ ಅಂತೂ ವರ್ಕ್ ಆಗೋದೇ ಇಲ್ಲ. ಈಗ ಹೇಳಿ, ನೀವು ರೈಡ್ ಸ್ಟಾರ್ಟ್ ಮಾಡ್ತೀರಾ? ಅಫ್ಕೋರ್ಸ್ ಖಂಡಿತ ಇಲ್ಲ ಅಲ್ವಾ? ಅಕಸ್ಮಾತ್ ನೀವು ಸ್ಟಾರ್ಟ್ ಮಾಡಿದರೂ ಸಹ ಡೆಸ್ಟಿನೇಷನ್ ರೀಚ್ ಆಗೋದಿಲ್ಲ. ನಿಮ್ಮ ಸಮಯ ಮತ್ತು ಹಣ ಎರಡು ವೇಸ್ಟ್ ಆಗುತ್ತೆ. ಹೇಗೆ ನಿಮಗೆ ಈಗ ಗೂಗಲ್ ಮ್ಯಾಪ್ ಇಲ್ಲದೆ ನೀವು ಡೆಸ್ಟಿನೇಷನ್ ರೀಚ್ ಆಗೋದಕ್ಕಾಗೋದಿಲ್ವೋ, ಅದೇ ಥರ ಬಿಸ್ನೆಸ್ಸಲ್ಲೂ ಸಹ ಬಿಸ್ನೆಸ್ ಪ್ಲಾನ್ ಇಲ್ಲದೆ ಸಕ್ಸೀಡ್ ಆಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬಿಸ್ನೆಸ್ ಪ್ಲಾನ್ ಅಂದರೆ ಜನ ಬೋರಿಂಗ್ ಡಾಕ್ಯುಮೆಂಟ್ ಅಂದ್ಕೊತಾರೆ, ಆದರೆ ಆ ಬಿಸ್ನೆಸ್ ಪ್ಲಾನ್ ನಿಮಗೆ ಈ 5 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತೆ. ಏನಪ್ಪ ಅಂತ ಅಂದರೆ, ನೀವು ಏನನ್ನು ಸೇಲ್ ಮಾಡ್ತೀರಾ, ಮತ್ತು ಯಾರಿಗೆ ಸೇಲ್ ಮಾಡ್ತೀರಾ, ಅದನ್ನು ಹೇಗೆ ಮಾರಾಟ ಮಾಡ್ತೀರಾ, ನಿಮ್ಮ ವಸ್ತುವನ್ನು ನೀವು ಮಾರಿದಾಗ ನೀವು ಎಷ್ಟು ಲಾಭವನ್ನು ಮಾಡ್ತೀರಾ, ಹಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಏನೇನು ಸವಾಲುಗಳು ನಿಮಗೆ ಎದುರಾಗುತ್ತೆ ಅನ್ನೋದಕ್ಕೆ ಇದು ರೋಡ್ ಮ್ಯಾಪ್ ಥರ ನಿಮಗೆ ಗೈಡ್ ಮಾಡುತ್ತೆ. ತುಂಬ ಜನ ಹೇಳ್ತಾರೆ, ಮೊದಲು ಸ್ಟಾರ್ಟ್ ಮಾಡಬೇಡ, ಆಮೇಲೆ ಪ್ಲಾನ್ ಮಾಡೋಣ ಅಂತ. ಅದು ಹೇಗಾಗುತ್ತಪ್ಪ ಅಂತ ಅಂದರೆ, ಬ್ಲೂ ಪ್ರಿಂಟ್ ಇಲ್ಲದೆ ಮನೆ ಕಟ್ಟೋದಕ್ಕೆ ಶುರು ಮಾಡ್ದಂಗೆ ಇರುತ್ತೆ. ಈ ಬಿಸ್ನೆಸ್ ಪ್ಲಾನ್ ಮಾಡೋದಕ್ಕೆ ಏನೇನು ವಿಚಾರಗಳು ಬೇಕಾಗುತ್ತಪ್ಪ ಅಂತ ಅಂದರೆ, ಮೊದಲು ಬಿಸ್ನೆಸ್ ಓವರ್ ವ್ಯೂ, ನಿಮ್ಮ ಬಿಸ್ನೆಸ್ನ ಹೆಸರು ಮತ್ತು ನೀವೇನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಹೊರಟಿದ್ದೀರಾ ಅದರ ಚಿಕ್ಕದಾಗಿ ವಿವರಣೆಯನ್ನು ಬರೀಬೇಕಾಗುತ್ತೆ. ಉದಾಹರಣೆ ಹೇಳಬೇಕು ಅಂತ ಅಂದರೆ, ನಿಮ್ಮ ಮೊದಲ ಪ್ರೀತಿ ಬಗ್ಗೆ ಒಂದು ಕವನದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅಲ್ವಾ, ಹಾಗೆ. ಎರಡನೆಯದು ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್. ನಿಮ್ಮ ಕಸ್ಟಮರ್ಸ್ ಯಾವ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಪ್ರತಿಯಾಗಿ ಏನು ಕೊಡ್ತಾ ಇದ್ದೀರಾ. ಮೂರನೆಯದು, ನೀವು ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ಗ್ರಾಹಕರು ಯಾರು, ನಿಮ್ಮಿಂದ ಯಾರು ವಸ್ತುಗಳನ್ನ ಖರೀದಿ ಮಾಡ್ತಾರೆ, ಅವರ ವಯಸ್ಸಾಗಿರ್ಬೋದು ಅಥವಾ ಆದಾಯ ಮಿತಿ ಆಗಿರ್ಬೋದು, ಮತ್ತು ಅವರ ಜೀವನ ಶೈಲಿ, ಇದೆಲ್ಲ ಮುಖ್ಯ ಆಗುತ್ತೆ. ನಾಲ್ಕನೆಯದು, ನಿಮಗೆ ಕಾಂಪಿಟೇಟರ್ ಯಾರಿದ್ದಾರೆ ಮತ್ತು ಅವರ ವಸ್ತುವಿನಲ್ಲಿ ಏನು ಯೂನಿಕ್ನೆಸ್ ಇದೆ, ಅವ್ರ ವಸ್ತುವಿಗೆ ನಿಮ್ಮದು ವಸ್ತು ಕಂಪೇರ್ ಮಾಡಿದಾಗ ನಿಮ್ಮಲ್ಲಿ ಏನು ಹಿಂದುಳಿದಿದೆ ಅಥವಾ ಏನು ಚೆನ್ನಾಗಿದೆ ಮತ್ತು ಏನು ಬೆಟರ್ ಮಾಡ್ಬೋದು ಅನ್ನೋದು ಡೀಟೇಲ್ ಆಗಿ ನೀವು ಮುಂಚಿತವಾಗಿ ಬರೀಬೇಕಾಗುತ್ತೆ. ಹಾಗೆ ಮಾರ್ಕೆಟಿಂಗ್ ಪ್ಲಾನ್ ಆಗಿರ್ಬೋದು, ಹಣಕಾಸಿನ ಯೋಜನೆ ಆಗಿರ್ಬೋದು, ಮತ್ತು ಯಾವುದಾದ್ರೂ ಸಮಸ್ಯೆಗಳು ನೀವು ಫ್ಯೂಚರಲ್ಲಿ ಫೇಸ್ ಮಾಡ್ತೀರಾ ಅನ್ನೋದು ಯೋಚನೆ ಮಾಡಿ ಅದನ್ನು ನೀವು ನಿಮ್ಮ ಬಿಸ್ನೆಸ್ ಪ್ಲಾನಲ್ಲಿ ಬರಬೇಕಾಗುತ್ತೆ. ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ, ಹಾಗಿದ್ರೆ ಬೈಕ್ ಕೀ ಆನ್ ಮಾಡೋದಕ್ಕೂ ಮುಂಚೆ ಗೂಗಲ್ ಮ್ಯಾಪ್ ರೆಡಿ ಮಾಡ್ಕೋ ಗುರು. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.